ನಮಸ್ತೆ. ಎಲ್ಲರೂ ಭಗವಂತನ ದಯೆಯಿಂದ ಆರಾಮವಾಗಿ ಇರುವಿರೆಂದು ತಿಳಿದು ನಾನು ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮಹಾಶಿವರಾತ್ರಿಯ ವಿಶೇಷತೆ ಮತ್ತು ಶಿವರಾತ್ರಿ ಹಬ್ಬಕ್ಕೆ ಸಂಬಂಧಪಟ್ಟಿರುವ ಕೆಲವು ದಂತಕಥೆಗಳನ್ನು ನಾನು ನಿಮ್ಮ ಮುಂದೆ ಹೇಳಕ್ಕೆ ಹೊರಟಿದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ಶಿವನು ರುದ್ರ ತಾಂಡವವಾಡಿದ ದಿನವನ್ನು ಶಿವರಾತ್ರಿ ಎಂದು ಕರೆಯುತ್ತಾರೆ. ಮಹಾಶಿವರಾತ್ರಿಯ ಹಿನ್ನೆಲೆಯಲ್ಲಿ ಹಲವಾರು ಆಸಕ್ತಿದಾಯಕ ದಂತಕಥೆಗಳು ಪ್ರಚಲಿತದಲ್ಲಿವೆ. ಅವುಗಳಲ್ಲಿ ಪ್ರಮುಖವಾದವುಗಳನ್ನು ನಾನು ಇಲ್ಲಿ ಹೇಳಲು ಹೊರಟಿದ್ದೇನೆ. ಪಾರ್ವತಿ ಮತ್ತು ಪರಶಿವನ ವಿವಾಹ ಮೊದಲ ದಂತಕಥೆ. ಅತ್ಯಂತ ಜನಪ್ರಿಯ ದಂತಕಥೆಯ ಪ್ರಕಾರ ಶಿವರಾತ್ರಿಯು ಶಿವ ಮತ್ತು ಪಾರ್ವತಿಯ ಶುಭ ವಿವಾಹ ನಡೆದ ದಿನ. ದಕ್ಷನ ಮಗಳಾದ ಸತಿದೇವಿಯು ಮರುಜನ್ಮದಲ್ಲಿ ಪಾರ್ವತಿಯಾಗಿ ಜನಿಸಿ ಕಠಿಣ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಳ್ಳುತ್ತಾಳೆ. ಈ ಮಿಲನವು ವೈರಾಗ್ಯ ಮತ್ತು ಸಾಂಸಾರಿಕ ಜೀವನದ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಎಲ್ಲ ದೇವಾನುದೇವತೆಗಳು ಇವರ ಕಲ್ಯಾಣದಲ್ಲಿ ಭಾಗವಹಿಸಿದ್ದರು. ಮತ್ತೊಂದು ಎರಡನೆಯ ದಂತಕಥೆ ಲಿಂಗೋದ್ಭವವಾದ ಕಥೆ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠ ಎಂಬ ಅಹಂಕಾರದ ಜಗಳ ಉಂಟಾಗುತ್ತದೆ. ಆಗ ಶಿವನು ಜ್ಯೋತಿರ್ಲಿಂಗದ ರೂಪದಲ್ಲಿ ಪ್ರಕಟವಾಗಿ ತನ್ನ ಆದಿ ಮತ್ತು ಅಂತ್ಯವನ್ನು ಕಂಡುಹಿಡಿಯಲು ತಿಳಿಸುತ್ತಾನೆ. ಬ್ರಹ್ಮನು ಅಂಶವಾಗಿ ಮೇಲೆ ಹೋದರೆ ವಿಷ್ಣುವು ವರಹವಾಗಿ ಕೆಳಗೆ ಹೋಗುತ್ತಾನೆ. ಇಬ್ಬರಿಗೂ ಅಂತ್ಯ ಆದಿ ಸಿಗದಿದ್ದಾಗ ಶಿವನೇ ಸರ್ವಶ್ರೇಷ್ಠನೆಂದು ಒಪ್ಪಿಕೊಳ್ಳುತ್ತಾರೆ. ಶಿವನು ಲಿಂಗ ರೂಪದಲ್ಲಿ ಪ್ರಕಟವಾದ ದಿನವೇ ಮಹಾಶಿವರಾತ್ರಿ. ಮತ್ತೊಂದು ದಂತಕಥೆ ಸಮುದ್ರ ಮಂಥನ ಮತ್ತು ಹಾಲಾಹಲ. ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುವಾಗ ಭೀಕರವಾದ ಹಾಲಾಹಲ ವಿಷವು ಉದ್ಭವಿಸುತ್ತದೆ. ಇಡೀ ವಿಶ್ವವನ್ನು ಈ ವಿಷದಿಂದ ರಕ್ಷಿಸಲು ಶಿವನು ಅದನ್ನು ಕುಡಿಯುತ್ತಾನೆ. ಆ ವಿಷವು ಗಂಟಲಲ್ಲೇ ಇರುವಂತೆ ಪಾರ್ವತಿಯು ಶಿವನನ್ನು ಕಂಠವನ್ನು ಹಿಡಿಯುತ್ತಾಳೆ. ಇದರಿಂದ ಶಿವನ ಕಂಠ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ನೀಲಕಂಠನಾದ ಆ ರಾತ್ರಿ ಶಿವನನ್ನು ಎಚ್ಚರವಾಗಿರಿಸಲು ದೇವಾನುದೇವತೆಗಳು ಪ್ರಾರ್ಥನೆ ಮತ್ತು ನೃತ್ಯ ಮಾಡುತ್ತಾರೆ. ಇದು ಜಾಗರಣೆಯ ಮೂಲ ಎನ್ನಲಾಗಿದೆ. ಬೇಡರ ಕಣ್ಣಪ್ಪ. ಶಿವನಿಗೆ ಅರಿವಿಲ್ಲದೆಯೇ ಪೂಜೆ ಸಲ್ಲಿಸಿದ ಒಬ್ಬ ಬೇಟೆಗಾರನ ಕಥೆಯು ಇದು. ಕಾಡಿನಲ್ಲಿ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಬಿಲ್ವ ಮರದ ಮೇಲೆ ಕುಳಿತ ಬೇಟೆಗಾರನು ನಿದ್ದೆ ಬಾರದೆಂದು ಎಲೆಗಳನ್ನು ಒಂದೊಂದಾಗಿ ಕಿತ್ತು ಕೆಳಗೆ ಹಾಕುತ್ತಿರುತ್ತಾನೆ. ಅಕಸ್ಮಾತ್ ಆಗಿ ಆ ಎಲೆಗಳು ಕೆಳಗೆ ಇರಿದ ಶಿವಲಿಂಗದ ಮೇಲೆ ಬೀಳುತ್ತದೆ. ಅವನು ಈ ಅಜಾಗರೂಕ ಭಕ್ತಿಗೆ ಮೆಚ್ಚಿ ಶಿವನು ಅವನಿಗೆ ಮೋಕ್ಷ ನೀಡುತ್ತಾನೆ. ಮತ್ತು ಶಿವನು ವಿಷ ಕುಡಿದಾಗ ದೇವತೆಗಳನ್ನು ಅನಂಜು ಏರಬಾರದೆಂದು ಅವನ ಮುಂದೆ ನೃತ್ಯ ಮಾಡಿದರು. ಮತ್ತು ಶಿವರಾತ್ರಿಯ ದಿನ ಭಕ್ತರು ಧೂಪ ದೀಪ ಬೆಳಗಿ ಮಂಗಳಾರತಿ ಎತ್ತಿ ಮತ್ತು ಬಿಲ್ವ ಪತ್ರೆಯನ್ನು ಅರ್ಪಿಸಿ ಶಿವನನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ಶಿವನು ವಿವಾಹವಾದ ದಿನ ಅಂದರೆ ಪಾರ್ವತಿ ಕಲ್ಯಾಣವಾದ ದಿನವನ್ನು ಸಹ ಶಿವರಾತ್ರಿ ಎಂದು ಕರೆಯುತ್ತಾರೆ. ಶಿವನು ರುದ್ರ ತಾಂಡವವಾಡಿದ ದಿನವನ್ನು ಸಹ ಮಹಾಶಿವರಾತ್ರಿ ಎಂದು ಕರೆಯುತ್ತಾರೆ. ಶಿವನು ರುದ್ರ ತಾಂಡವವಾಡಿದಾಗ ಜಗತ್ತೇ ವಿಜೃಂಭಣೆಯಿಂದ ಕುಣಿದಂತಾಗುತ್ತದೆ. ಶಿವನು ವಿಷ ಕುಡಿದು ಅಂದರೆ ಹಾಲಾಹಲ ಕುಡಿದು ನೀಲಕಂಠನಾದ ದಿನ, ನಂಜುಂಡೇಶ್ವರನಾದ ದಿನ ಸಹ ಈ ಮಹಾಶಿವರಾತ್ರಿ ಎಂದು ಹೇಳಲಾಗುತ್ತದೆ. ಬ್ರಹ್ಮ ವಿಷ್ಣು ನಾನೇ ಹೆಚ್ಚು ಎಂದು ಜಗಳವಾಡಿದಾಗ ಶಿವನು ಜ್ಯೋತಿರ್ಲಿಂಗದ ರೂಪದಲ್ಲಿ ಪ್ರಕಟವಾದ ದಿನವನ್ನು ಸಹ ಶಿವರಾತ್ರಿ ಎಂದು ಕರೆಯಲಾಗುತ್ತದೆ. ಮತ್ತು ಬೇಡರ ಕಣ್ಣಪ್ಪ. ಅವನಿಗೆ ಯಾವುದೇ ಜ್ಞಾನವಿಲ್ಲದಿದ್ದರೂ ಸಹ ಶಿವಲಿಂಗದ ಮೇಲೆ ಬಿಲ್ವಪತ್ರದ ಎಲೆಗಳನ್ನು ಹಾಕುವುದು ಮತ್ತು ಅವನ ಅಜಾಗರೂಕ ಭಕ್ತಿಗೆ ಮೆಚ್ಚಿ ಶಿವನು ಅವನಿಗೆ ಮೋಕ್ಷವನ್ನು ನೀಡುತ್ತಾನೆ. ಇದು ಸಹ ಶಿವರಾತ್ರಿಯ ಒಂದು ವಿಶೇಷತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಸದ್ಯದಲ್ಲೇ ಭೇಟಿ ಮಾಡ್ತೀನಿ. ನಮಸ್ತೆ.